ಹೇಳಿ ಏನು ಘಟನೆ? ಸರ್, ನನ್ನ ಹೆಸರು ಮುನ್ರಾಜು ಅಂತ. ನಾವು ದಾಸನಪುರದಾಗೆ ವಾಸವಾಗಿರೋದು. ಬೆಳಗ್ಗೆ 6 ಗಂಟೆಗೆ ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ಕೊಡೋ ಟೈಮ್ ಆಗಿ 6 ಗಂಟೆನ ಲೈನಲ್ಲಿ ನಿಂತಿದ್ವಿ. ಜನಗಳು ಎಲ್ಲಾರು ನಿಂತಿದ್ರು ಲೈನಲ್ಲಿ. ಈ 4-5 ಕಾರ್ಡ್ ತಗೊಂಬಂದು ಸೆಂಟ್ರಲ್ಲಿ ನಾನು ಮುಂಚೆ ನಿಂತಿದ್ದೆ ಅಂತ ಅಂದ್ಬಿಟ್ಟು ಜಗಳ ಮಾಡ್ತಾ ಇದ್ರು. ಅದನ್ನ ನಾನು ಪ್ರಶ್ನೆ ಮಾಡಕ್ ಹೋದೆ. ಈ ಆದರ್ಶ ಅನ್ನೋ ವ್ಯಕ್ತಿ ಬೆರಳು ತಗೊಂಡವನು ಕಂಪ್ಯೂಟರ್ ಅಲ್ಲಿ, ಆ ವ್ಯಕ್ತಿ ನನ್ನನ್ನ ಅವಾಚ್ಯ ಶಬ್ದ, ಫಸ್ಟ್ ನೀನ್ ನಿಂತ್ಕೊಳ್ಳಲಿ, ನೀನೇನ್ ಜನಗಳಿಗೆ ಹೇಳೋದು ಅಂತ ನನ್ನನ್ನ ಪ್ರಶ್ನೆ ಮಾಡ್ದ. ಪ್ಲಸ್ ಏನ್ ಮಾತಾಡ್ತಿದ್ದೀನಿ, ಮಾತಾಡೋ ಮಾತು ಸರಿನಾ ಅಂತ ನಾನು ಕೇಳಕ್ ಹೋಗಿದ್ದಕ್ಕೆ ನನ್ನನ್ನು ಕೆಟ್ಟದಾಗಿ ತಿರ್ಗಾ ಆ ಪದಗಳನ್ನ ತುಂಬಾ ಕೆಟ್ಟದಲ್ಲಿ ಮಾಡ್ದ. ಅದ್ರನ್ನ ತಿಳಿದು ನನ್ನ ಮಗ ಬಂದಕ್ಕೆ ಏನ್ ವಯಸ್ಸಿ ಬೆಲೆ ಬೇಡವಾ, ನನ್ನ ತಂದೆಗೆ ಏನ್ ಹಿಂಗ್ ಮಾತಾಡ್ತಿದ್ಯಾ ಅಂತ ಕೇಳ್ದ. ಪ್ರಶ್ನೆ ಮಾಡಿದ್ಕೆ ಕೇಳಕ್ಕೆ ಅಂತ ಅಂದ್ಬಿಟ್ಟು ಅವನ್ನ ಮಾಡ್ದ. ನಾನೇನ್ ಮಾಡ್ದೆ, ನೀನ್ ಬಾರಪ್ಪ ಈಚೆಗೆ ಅಂತ ಅಂದ್ಬಿಟ್ಟು ನಾನು ಮಾಡ್ದೆ. ಗೊತ್ತಾಯ್ತು ಅಂದ್ಬಿಟ್ಟು ನಾನು ಮಾಡಿದೆ. ನನಗೆ ಈಗ ಇದನ್ನ ಏನೋ ಬಂದು ಕೊಳಪಟ್ಟು ಹಿಡ್ಕೊಂಡು ನನಗೆ ಪಂಚ್ ಮಾಡಿದ್ದಾನೆ. ಈಗ ನನಗೆ ಇಲ್ಲಿ ಅಲ್ಲೇ ಆಗಿದೆ. ಮತ್ತೆ ನನಗೆ ಸ್ವಲ್ಪ ತಲೆನೂ ತಿರುಗ್ತಾ ಇದೆ. ಮತ್ತೆ ಅಲ್ಲೂ ಮತ್ತೆ ಇದಕ್ಕೆ ತುಟಿಗೆ ಜಾಸ್ತಿ ಏಟ್ ಬಿದ್ದಿದೆ, ಜೋರಾಗೆ ಗುದ್ದಿದ್ದಾನೆ. ಆಮೇಲೆ ಪ್ರತಿ ತಿಂಗಳು ಇದೇ ತರ ಸಮಸ್ಯೆ. ಆಮೇಲೆ ಇನ್ನೊಂದೇನು, 40 ರೂಪಾಯಿ ಪ್ರತಿ ತಿಂಗಳು ತಗೊಂತಾ ಇದ್ರು. ಹೋದ್ ತಿಂಗಳು ಏನ್ ಮಾಡಿದ್ರು, ಇವರು SC/ST ಜನರು ಅವ್ರೇನ್ ಮಾಡಿದ್ರು, ಜಗಳ ಮಾಡಿ ಅದನ್ನ 40 ರೂಪಾಯಿನ ಕ್ಯಾನ್ಸಲ್ ಮಾಡ್ಬಿಟ್ರು. ಆ ಕೋಪಕ್ಕೆ ಈ ತರ ಎಲ್ಲ ನಡೀತಾ ಇದೆ. ಈ ಸರ್ವರ್ ಇಲ್ಲ ಅನ್ನೋದು, ಮತ್ತೆ ಏನ್ ಗೊತ್ತಾಯ್ತಾ, ಇಲ್ಲ ನಾನು ಎಳ್ಕೊಂಡು ಹೋಗ್ತೀನಿ, ನಿನ್ಗೆ ಇದು ಬಾಗ್ಲಾಕ್ತೀನಿ. ನಾನು ಇವತ್ತ ಬೆಳಗ್ಗೆ ಕೇಳಿದ್ದು ಅದನ್ನೇನೆ, ಬೆಳಗ್ಗೆ 6 ಗಂಟೆಗೆ ನಿಮ್ಗೆ ಹೆಂಗೆ ಜಗಳ ಮಾಡ್ರೆ ಬಾಗ್ಲಾಕೊಂಡು ಹೋಗ್ತೀನಿ ಅಂತಂದೆ. ಅಪ್ಪ, ನಿನ್ ಮನೆದೇನು ಕೊಡ್ತಾ ಇಲ್ಲ, ನೀನು ಸರ್ಕಾರದ ಕೊಡ್ತಾ ಇರೋದು ಅಂತ ಪ್ರಶ್ನೆ ಮಾಡಿದ್ಕೆ, ಸರ್ಕಾರನೇ ಹೋಗಿ ಕೇಳ್ಕೊ, ನೀನ್ ಸರ್ಕಾರದ ಹತ್ರ ಇಲ್ಯಾಕೆ ನಿಂತಿದ್ಯಾ ಅಂತ ನಾನು ಕೇಳಿದೆ. ಇದು ಏನು ಬೋರ್ಡ್ ಹಾಕಿದ್ಯಾ, ಸರ್ಕಾರ ನ್ಯಾಯಬೆಲೆ ಅಂಗಡಿ ತಾನೆ, ನಿನ್ ಮನೆಯಿಂದ ತಾಮನ್ ಕೊಡಲ್ಲ ಅಂತ ನಾನು ಪ್ರಶ್ನೆ ಮಾಡಿದ್ಕೆ ನನಗೆ ಈ ತರ ಕೈ ಮಾಡಿದಾನೆ. ಅಣ್ಣ, ಫಸ್ಟ್ ನಾನು ಒಪ್ಪಂಗೆ ಹಿಂಗೆ ಏಕವಚನ ಮಾತಾಡಿದ್ದಾನೆ, ಓಕೆನಾ, ಏಕವಚನ ಮಾತಾಡಿದ್ದಾನೆ. ಆಮೇಲೆ ನಮಗೆ ಗೊತ್ತಾಯ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಕ್ ಹೋದಾಗ ಅವನು ನನಗೆ ಏಕವಚನ ಹೆವಿ ಮಾತಾಡಿದ. ಆಮೇಲೆ ನಾವು ಓಕೆ ಬಿಡೋ, ಏನಾಯ್ತು ಫಸ್ಟ್ ಕರೆಕ್ಟಾಗಿ ಒಬ್ರು ಬೆಲೆ ಕೊಡ್ಬೇಕು ಹಂಗೆ ಮಾತಾಡಿದಾಗ ನನಗೆ ಅಮ್ಮನ ಬಗ್ಗೆ ಬೈದ. ಅಪ್ಪ ಅದನ್ನ ಪ್ರಶ್ನೆ ಮಾಡೋದು, ಕರ್ಕೊಂಬಂದ್ರು ಆಚಾರ ಕರ್ಕೊಂಬಂದಾಗ ಏಕೆ ಹಿಂಗೆ ಈ ಥರ ಮಾತಾಡ್ತೀನಿ ಹಂಗೆಲ್ಲ ಕೇಳಿದಾಗ ನಮ್ಮ ಅಪ್ಪಂಗೆ ಹೊಡೆದಿದ್ದಾನೆ. ನಮ್ಮ ಅಪ್ಪ ಹೊಡೆದು ಕೆಳಗಡೆ ಬಿದ್ರು. ಅವಾಗ ನಾವು ಇದು ಮಾಡಿದಾಗ ಆಮೇಲೆ ಅಲ್ಲಿ ಏನಂದ್ರೆ ಪ್ರಾಬ್ಲಮ್ ಅಂದರೆ, ಒಬ್ರಿಗೆ ನಾವೀಗ ನಿಂತಿದ್ದೀವಿ ಅಂದರೆ ಅಲ್ಲಿ ಇದಿಲ್ಲ, ಪ್ರಿಫರೆನ್ಸ್ ಇಲ್ಲ. ಅಲ್ಲ, ಅವ್ನಿಗೆ ಯಾರು ಬಂದು ಫಸ್ಟ್ ಅವ್ರಿಗೆ ಯಾರು ಸಂಬಂಧಿಕರು ಬರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ನು ಕೊಡೋದು. ಅಲ್ಲಿ ಪಬ್ಲಿಕ್ಗೆ ಪ್ರಿಫರೆನ್ಸ್ ಇಲ್ಲ ಅಲ್ಲಿ, ಓಕೆ ಅಣ್ಣ. ಇದಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ ಜನಕ್ಕೆ. ಅದಕ್ಕೆ ನಾವು ಇದನ್ನ ಅದಕ್ಕೆ ಅಂದ್ರೆ ಫಸ್ಟ್ ಅವ್ನ ಕಾರ್ಡ್ಗಳು ತಗೊಂಬಂದು ಅವ್ನು ಫಸ್ಟ್ ಪ್ರಿಫರೆನ್ಸ್ ಮಾಡ್ತಾನೆ. ಆಮೇಲೆ ನಾವು ಏನಪ್ಪ ಪ್ರಶ್ನೆ ಮಾಡಕ್ ಹೋದಾಗ ನಮ್ಮ ಮೇಲೆ ಆಕ್ಷನ್ ತಂದು ಯಾರು ಅವ್ರು ಪ್ರಿಫರೆನ್ಸ್ ಮಾಡ್ತಾನೆ ತಾಮಂಗ್ ಕೊಡ್ತಾರಲ್ಲ ಪ್ರಿಫರೆನ್ಸ್, ಅವ್ರಿಗೆ ನಿಂತಿರೋರ್ಗೆ ಯಾರಿಗೂ ಇಲ್ಲ. 6 ಗಂಟೆಯಿಂದ ನಿಂತಿದ್ದಾರೆ, ಅವ್ರಿಗೆ ಯಾರಿಗೂ ಇದ್ದಿಲ್ಲ. ಬಂದು ಅವ್ರಿಗೆ ಏನ್ ಮಾಡ್ಬೇಕು ಅಂದಿಲ್ಲ ಅಂದ್ರೆ. ಆಮೇಲೆ ಲಾಸ್ಟಿಗೆ ಏನ್ ಹೇಳ್ತಾನೆ ಅಂದ್ರೆ, ಯಾರನ್ನ ಏನೇನೇ ಕರ್ಕೊಂಬ, ಅದು ಯಾರು ನಮ್ಗೆ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಪಬ್ಲಿಕ್ಗೆ ತುಂಬಾ ತೊಂದರೆ ಆಗ್ತಾರೆ.